ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಸೆಕೆಂಡ್ ರೌಂಡಲ್ಲಿ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವಾಗ ಶೆಡ್ಯೂಲ್ ರಿಲೀಸ್ ಆಗ್ಬೋದು, ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಆಗ್ಬೋದು, ಮತ್ತು ಆಪ್ಷನ್ ಎಡಿಟ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ಬೋದು, ಮತ್ತು ರಿಸಲ್ಟು ಎಷ್ಟು ದಿನ ಬಿಟ್ಟು ಅನೌನ್ಸ್ ಮಾಡ್ಬೋದು, ನಿಮ್ಮ ಸೆಕೆಂಡ್ ರೌಂಡು ಯಾವಾಗ ಮುಗಿಬೋದು ಒಂದು ಐಡಿಯಾ ಕೊಡ್ತೀನಿ. ಸೊ ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈಗ ಗೊತ್ತು ನೀವು ಅಷ್ಟು ದಿನ ಮನೇಲಿದ್ದು ಬೋರ್ ಆಗಿರುತ್ತೆ. ಸೊ ಇನ್ನೇನು ನಿಮ್ಮ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ, ಹೊರೆಯೋಗೋ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ 2K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ಈಗ ಆಲ್ರೆಡಿ ನಿಮಗೆ ಸೆಕೆಂಡ್ ರೌಂಡ್ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ವಿಡಿಯೋ ನಮ್ಮ ಇನ್ನೊಂದು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ನೀವು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂದರೆ ಆ ಒಂದು ರೌಂಡ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಈಗ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಬಗ್ಗೆ ಬರೋದಾದರೆ, ನಿಮ್ಮ ಈ ಒಂದು ಅಡ್ಮಿಷನ್ ಪ್ರೋಸೆಸ್ಸು KCT ಇರ್ಬೋದು, ನೀಟ್ ಇರ್ಬೋದು, ನಿನ್ನೆ ಕ್ಲೋಸ್ ಆಗಿದೆ. ನಿನ್ನೆ 5:30 ಕ್ಲೋಸ್ ಆಗಿದೆ. ಇವತ್ತು 20th. ಸೊ 20th ನಿಮಗೆ 20th ಅಥವಾ 21st ನಿಮಗೆ ಇವತ್ತು ಅಥವಾ ನಾಳೆ ಯಾವುದಾದ್ರೂ ಒಂದು ನೋಟಿಫಿಕೇಷನ್ KA ಕಡೆಯಿಂದ ರಿಲೀಸ್ ಆಗ್ಬೋದು. ನನ್ನ ಅನಿಸಿಕೆ ಪ್ರಕಾರ ಒಂದು ಶೆಡ್ಯೂಲ್ ಇರ್ಬೋದು ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಇವತ್ತು ಅಥವಾ ಮ್ಯಾಕ್ಸಿಮಮ್ ನಾಳೆ ರಿಲೀಸ್ ಆಗ್ಬೋದು. ನಿಮಗೆ ಅಪ್ಡೇಟ್ ಮಾಡಿದ ತಕ್ಷಣ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇರುತ್ತೆ ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ಬೇಕಾದರೆ ನೀವು ಕೂಡ ಚೆಕ್ ಮಾಡ್ಕೋಬೋದು. ಇದನ್ನು ನೀವು KA ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು UG CET ಥರ ಚೆಕ್ ಮಾಡ್ಬೋದು, PG ಆಯುಷ್ ಅಥವಾ UG ನೀಟು, ಡಿಪ್ಲೊಮೊ, ಈ ರೀತಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ UG CET 2024 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸು, ಲಾಸ್ಟ್ ಇಯರ್ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಇತ್ತು, ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ಪ್ರೀವಿಯಸ್ ಇಯರ್ ಡೇಟಾದಲ್ಲಿ ಇರುತ್ತೆ. ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಸೆಕೆಂಡ್ ರೌಂಡು, ಈಗ ನೋಡಿ ನಿಮ್ಮ ಪ್ರೋಸೆಸ್ ಎಲ್ಲಿದೆ. ಈಗ ನಿಮ್ಮ ಸೆಕೆಂಡ್ ರೌಂಡ್ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಇಲ್ಲಿದೆ ನೋಡಿ. ಈಗ ನೋಡಿ ನಿಮ್ಮ ಈ ಒಂದು ಚಾಯ್ಸ್ ಎಂಟ್ರಿ ಎಲ್ಲಿ ತನಕ ಇತ್ತು ಲಾಸ್ಟ್ ಇಯರು. ಸೊ ಲಾಸ್ಟ್ ಇಯರು ಇಲ್ಲ, ಈ ಒಂದು ನೋಟಿಫಿಕೇಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 4/9/2024 ತನಕ ಇತ್ತು. ಸೊ ಫಸ್ಟ್ ರೌಂಡ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಎಕ್ಸ್ಟೆಂಡೆಡ್, ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಲಾಸ್ಟ್ ಡೇಟ್ ಎಲ್ಲಿತ್ತು. 6th ತನಕ ನಿಮಗೆ ಲಾಸ್ಟ್ ಡೇಟು ಏನು, ಚಾಯ್ಸ್ ಎಂಟ್ರಿ ಮಾಡಿ ಮತ್ತು ಫೀಸ್ ಪೇಮೆಂಟ್ ಮಾಡಿ ಮತ್ತು ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ 6th ಲಾಸ್ಟ್ ಡೇಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟು ಈಗ 6th ನಿಮ್ಮ ಈ ಪ್ರೊಸೀಜರ್ ಎಲ್ಲ ಮುಗಿದಿದೆ ಅಲ್ವಾ. 6th ಡೈರೆಕ್ಟಾಗಿ ಯಾವಾಗ ನೆಕ್ಸ್ಟ್ ನೋಟಿಫಿಕೇಷನ್ ರಿಲೀಸ್ ಆಗಿರೋದು, 6th ಮುಗಿದ ತಕ್ಷಣ ನಿಮಗೆ ಈ ಒಂದು ನೆಕ್ಸ್ಟ್ ನೋಟಿಫಿಕೇಷನ್ ನೋಡಿ, ಪೋಸ್ಟ್ ಅಲಾಟ್ಮೆಂಟ್. ಈಗ ನೋಡಿ 6th ಮುಗಿದ ತಕ್ಷಣ ನಿಮಗೆ 6th ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಇದು ಲಾಸ್ಟ್ ಇಯರ್ದು ನಾನು ಚೆಕ್ ಮಾಡ್ತಿರೋದು. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಚಾಯ್ಸ್ 3, ಚಾಯ್ಸ್ 4 ಮತ್ತು ಎಕ್ಸಿಟ್ ಆಗಿರ್ತಾರಲ್ಲ, ಅಂದರೆ ಚಾಯ್ಸ್ ಎಂಟ್ರಿನ ಮಾಡಿರಲ್ಲ ಅಂಥವ್ರನ್ನ ಎಲ್ಲ ಸೀಟ್ಸ್ನು ತೊಗೊಂಡು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡಿರ್ತಾರೆ. ಸೊ ಕಾಲೇಜ್ ಫಿಲ್ಲು ಆಗಿರುತ್ತೆ ಮತ್ತು ಕಾಲೇಜು ಈಗ ಸಿಕ್ಕಿರೋರನ್ನ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಆವಾಗ ಸೀಟ್ ಮ್ಯಾಟ್ರಿಕ್ಸ್ಗೆ ಅಪ್ಡೇಟ್ ಮಾಡ್ತಾರೆ. ಅದು ನಿಮಗೆ ಸೀಟ್ ಮ್ಯಾಟ್ರಿಕ್ಸು 6th ಈಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗೀತಲ್ವಾ, ನಿಮಗೆ 8th ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಯಿತು. ನೆಕ್ಸ್ಟು 8th ಆದಮೇಲೆ ಕಾಶ್ ಆನ್ ಡೆಪಾಸಿಟ್, 9th 11th ತನಕ ಕಾಶ್ ಆನ್ ಡೆಪಾಸಿಟು, ಇದು ಅರ್ಥ ಆಯಿತು. ನೆಕ್ಸ್ಟು ರಿಅರೇಂಜ್ಮೆಂಟ್, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿರೋದು ಇದಕ್ಕೇ. ನೋಡಿ ನಿಮಗೆ 6th ಮುಗೀತು ಅಂತ ಹೇಳಿದ್ರೆ ನೋಡಿ 6th 8th ಡೈರೆಕ್ಟಾಗಿ 2 days ಟೈಮ್ ತೊಗೊಂಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡೋದಕ್ಕೂ 2 days ಟೈಮ್ ತೊಗೊಂಡಿದ್ದಾರೆ. ನಿಮ್ಮ ರಿಅರೇಂಜ್ಮೆಂಟ್ ಆಫ್ ಆಪ್ಷನ್ಸು ಇದಕ್ಕೂ 2 days ಟೈಮ್ ತೊಗೊಂಡಿದ್ದಾರೆ. ಸೊ ನಿಮಗೆ 8th ಈ ಒಂದು ಇದು ಮುಗೀತು ಅಂತ ಹೇಳಿದ್ರೆ, ಅಂದರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಫಸ್ಟು ರಿಲೀಸ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟು ಸೀಟ್ಸ್ ಫಿಲ್ ಆಗಿದೆ, ಎಷ್ಟು ಸೀಟ್ಸು ಇನ್ನೂ ಫಿಲ್ ಆಗಬೇಕು, ಅದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಅದಾದಮೇಲೆ ನೀವು ರಿಅರೇಂಜ್ಮೆಂಟು, ಎಡಿಟು, ಡಿಲೀಟು ಮಾಡ್ಕೋಬೋದು. ಸೊ 8th ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ನಿಮಗೆ 8th ಈ ಒಂದು ಎಡಿಟ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಸೊ 8th 11th ತನಕ ಇಲ್ಲಿ ಮೆನ್ಷನ್ ಮಾಡಿರೋದು. ಇದು ಲಾಸ್ಟ್ ಇಯರು, ಮತ್ತೆ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರು. ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ದಿನ ಟೈಮ್ ಕೊಡ್ಬೋದು ಅಂತ. ನೋಡಿ 8th 11th ನಿಮಗೆ ಆಲ್ಮೋಸ್ಟ್ 3 days ಕೊಟ್ಟಿದ್ದಾರೆ ಈ ಒಂದು ಎಡಿಟ್ ಮಾಡೋದಕ್ಕೆ. ಸೊ ಇದು ನಿಮಗೆ ಲಾಸ್ಟ್ ಚಾನ್ಸು, ಅಂದರೆ 80% ಸೀಟ್ಸ್ ಇಲ್ಲೇ ಫಿಲ್ ಆಗುತ್ತೆ. ಆದ್ದರಿಂದ ನೀವು ಭಾಳ ಕೇರ್ಫುಲ್ಲಾಗಿ ನಿಮ್ಮ ಲಿಸ್ಟ್ನ ಇಟ್ಕೊಳ್ಳಿ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ನೀವು ಸೀಟ್ಸ್ನ ಅಂದರೆ ಕಾಲೇಜ್ನ ಡಿಲೀಟ್ ಮಾಡಿದ್ರೆ ತುಂಬ ರಿಸ್ಕು. ಏಕೆಂತ ಹೇಳಿದ್ರೆ ಮೊದಲೇ ಸೀಟ್ ಸಿಕ್ಕಿಲ್ಲ, ನೆಕ್ಸ್ಟು ಕಾಲೇಜಸ್ಸು ಜಾಸ್ತಿ ಇದ್ದಷ್ಟು ನೆಕ್ಸ್ಟು ನಿಮಗೆ ಸೀಟ್ ಸಿಗುವ ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ನೀವು ಆ ಕಾಲೇಜು ನಿಮಗೆ ಬೇಕಾ ಬೇಡವಾ ಅದನ್ನು ನೀವು ಡಿಸೈಡ್ ಮಾಡಬೇಕು. ಬೇಕಿರೋ ಕಾಲೇಜ್ ಮಾತ್ರ ಇಟ್ಕೊಳ್ಳಿ. ನೆಕ್ಸ್ಟು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಪ್ರಾವಿಸ್ನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇದು ಸೇಮ್ ಟು ಸೇಮ್ ಫಸ್ಟ್ ರೌಂಡಲ್ಲೂ ಅದೇ ರೀತಿ ಇತ್ತು. ಫಸ್ಟು ಪ್ರಾವಿಸ್ನಲ್ ಅಲಾಟ್ಮೆಂಟ್ ಮಾಡ್ತಾರೆ, ನೆಕ್ಸ್ಟು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾನೆ. ಇದು ಲಿಂಕು ನಿಮಗೆ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸೊ 11th ಅಂದರೆ ಒಂದು 12th
ಇಲ್ಲೇ ಮೆನ್ಷನ್ ಆಗಿರ್ಬೇಕಾದ್ರೆ ಅದನ್ನು. ಸೊ ಆಪ್ಷನ್ ಲಿಂಕ್ ನೋಡಿ ಇಲ್ಲಿ 8th ರಿಲೀಸ್ ಆಗಿದೆ. ನೆಕ್ಸ್ಟು ರಿಸಲ್ಟ್ಸು ನೀವು ಚೆಕ್ ಮಾಡ್ಕೋಬೋದು. 22 ಇದೆ, ಒಂದೇ ನಿಮಿಷ. ಈ ಸೆಕೆಂಡ್ ಪ್ರೊವಿಷನಲ್ ರಿಸಲ್ಟ್ 18th ಅಂತ ಇದೆ. ಸೊ ಎಕ್ಸ್ಟೆಂಡ್ ಆಗಿರ್ಬೋದು. ಮತ್ತು ನಿಮಗೆ 11th ತನಕ ಒಂದು ಏನಿದೆ ಸೆಕೆಂಡ್ ರೌಂಡು ಪೋಸ್ಟ್ ಶೆಡ್ಯೂಲು, ಇದರಲ್ಲಿ 11th ತನಕ ಟೈಮ್ನ ಕೊಟ್ಟಿದ್ದಾರೆ. ಸೊ 11th ಅಂದರೆ ಒಂದು 12th 13th ತನಕ ಏನಾದ್ರು ಎಕ್ಸ್ಟೆಂಡ್ ಮಾಡಿದರೆ ಇಲ್ಲ ಅಂತ ಹೇಳಿದ್ರೆ ಇದೇ ಡೇಟ್ನ ಇಟ್ಕೊಂಡು ಒಂದು 2 or 3 days ತೊಗೊಂಡು ನಿಮ್ಮ ಸೆಕೆಂಡ್ ರೌಂಡ್ನ ಈ ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡೋದಕ್ಕೆ ಫಸ್ಟ್ ರೌಂಡ್ಗಿಂತ ಸ್ವಲ್ಪ ಟೈಮ್ ತೊಗೋಬೋದು. ಯಾಕೆಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅಡ್ಮಿಷನ್ ಆಗ್ತಾರೆ. ಸೊ ಎಲ್ಲ ಪ್ರೊಸೀಜರು ನಿಮಗೆ ತಿಳ್ಕೊಂಡಿದ್ರೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಇದಾದ ತಕ್ಷಣ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಕಟ್ ಆಫ್ ಆದಮೇಲೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಂಕು 18th ನೋಡಿ. ನಿಮಗೆ 11th ಮುಗೀತು, 1 or 2 days ಎಕ್ಸ್ಟೆಂಡ್ ಮಾಡಿರ್ಬೋದು. ಅದಾದಮೇಲೆ ನಿಮಗೆ ಇಲ್ಲಿ ನೋಡಿ ಆಪ್ಷನ್ ಲಿಂಕ್ ಕ್ಲೋಸಸ್ ನೋಡಿ 11th ಇಂದ 13th ತನಕ ನಿಮಗೆ ಎಷ್ಟು 2 days ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಈ ವರ್ಷನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಲೇಟ್ ಆಗಿದೆ. ಎಕ್ಸ್ಟೆಂಡ್ ಮಾಡಿದ್ರೂ ಮಾಡ್ಬೋದು, ಬಟ್ ಕಂಪಲ್ಸರಿ ಇಲ್ಲ. ನೆಕ್ಸ್ಟು 13th ಇಂದ ನಿಮಗೆ ಡೈರೆಕ್ಟಾಗಿ 18th ಆಲ್ಮೋಸ್ಟ್ 5 days ತೊಗೊಂಡಿದ್ದಾರೆ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡಿಸೋದಕ್ಕೆ. ಸೊ 18th ನಿಮ್ಮ ಒಂದು ರಿಸಲ್ಟಲ್ಲಿ ಫಸ್ಟು ಈ ಒಂದು ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಆಮೇಲೆ ನಿಮ್ಮ ಲಿಂಕ್ ರಿಲೀಸ್ ಮಾಡಿ ನೀವು ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಸೆಕೆಂಡ್ ರೌಂಡು ಫೈನಲ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟು ಅಲಾಟ್ಮೆಂಟ್ ಆದಮೇಲೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಈಗ ನೋಡಿ. ಸೆಕೆಂಡ್ ರೌಂಡ್ ರಿಸಲ್ಟ್ಸು 22nd ಅನೌನ್ಸ್ ಆಗಿದೆ, ಫೈನಲ್ ರಿಸಲ್ಟ್ಸು. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 23rd ಇಂದ 25th ನಿಮಗೆ ಎಷ್ಟು 3 days ಕೊಟ್ಟಿದ್ದಾರೆ. ನೆಕ್ಸ್ಟು ಚಾಯ್ಸ್ 1 ಮಾಡಿದವ್ರಿಗೆ ಫೀಸ್ ಪೇಮೆಂಟ್ ಮಾಡಬೇಕು. ಚಾಯ್ಸ್ 2 ಚಾಯ್ಸ್ 1 ಇಬ್ಬರೂ 23rd ಇಂದ 26th ತನಕ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಕಾಲೇಜ್ ಅಡ್ಮಿಷನ್ಗೆ 26ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜು 26th 5:30 ತನಕ. ಆಲ್ಮೋಸ್ಟ್ ನಿಮಗೆ 22nd ಸ್ಟಾರ್ಟ್ ಆಗಿ 6 daysಲ್ಲಿ ಮುಗಿಸ್ತೀವಿ ಅಂತ ಇಲ್ಲಿ ತಿಳಿಸಿರೋದು. ಬಟ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರ್ಬೋದು. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈ ಒಂದು ಸೆಕೆಂಡ್ ರೌಂಡು ನಿಮಗೆ ಫಸ್ಟ್ ರೌಂಡ್ ಅಷ್ಟು ಲೇಟ್ ಆಗೋಲ್ಲ, ಒಂದು ಸ್ವಲ್ಪ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಕಾಲೇಜು ಸ್ಟಾರ್ಟ್ ಆಗಬೇಕು ಮತ್ತು ಅವ್ರು ಇನ್ನೂ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಕಂಡಕ್ಟ್ ಮಾಡಬೇಕು. ಆದ್ದರಿಂದ ಸ್ವಲ್ಪ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು, ಸೆಕೆಂಡ್ ರೌಂಡಲ್ಲಿ ಅಷ್ಟು ಲ್ಯಾಗಿ ಆಗಲ್ಲ, ನಿಮಗೆ ಆದಷ್ಟು ಬೇಗ ಮುಗಿಸ್ತಾರೆ. ಈ ಒಂದು ಪ್ರೋಸೆಸ್ನೆಲ್ಲ ನೀವು ಪ್ರೀವಿಯಸ್ ಇಯರ್ ಡೇಟಾದಲ್ಲಿ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈಗ ಇನ್ನೂ ಎಷ್ಟು ದಿನ ಇದೆ ಅಂದರೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಒಂದು ಎಸ್ಟಿಮೇಟ್ ಡೇಟ್ ಸಿಗುತ್ತೆ ನಿಮಗೆ. ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿರಿ. ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಫೀಸ್ ಪೇಮೆಂಟ್ ಕಂಪಲ್ಸರಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಬೇರೆ ಒಂದು ಏನು ಕೋರ್ಸ್ ಇದೆ ಅದ್ರ ಬಗ್ಗೆನೂ ಬೇಕಾದರೆ ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಚಾಯ್ಸ್ 1 ಚಾಯ್ಸ್ 2 ನೀವು ಫೀಸ್ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.